ಇನ್ನು ಬೆಂಗಳೂರಿಗರು ನೀರನ್ನ ಬರೀ ಉಪಯೋಗಿಸಿಕೊಳ್ತಾರೆ, ಆದರೆ ನಾಗರಿಕರು ಉಪಕಾರದ ಸ್ಮರಣೆಯನ್ನ ಇಟ್ಕೊಳ್ಳಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀರು ಬರಲಿಲ್ಲ ಅಂದ್ರೆ ಬೈತಾರೆ, ವಾಟ್ಸಪ್ ಮಾಡ್ತಾರೆ. ಯಾರು ಏನೇ ಹೇಳಿದ್ರು ನಾನು ನೀರಿನ ದರವನ್ನ ಏರಿಕೆ ಮಾಡ್ತೀನಿ, ಚರ್ಚೆ ಧರಣಿ ಏನೇ ಮಾಡಿದ್ರು ದರ ಏರಿಕೆ ಖಂಡಿತ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಇಷ್ಟವಾದ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿವು. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿರೋರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವ್ರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವ್ರಾರು ಬೈಲಿ, ನಾನಂತೂ ನೀರು ಬೆಲೆ ಏರಿಸೋನೆ ಇರೋ ವಿಚಾರ ಹೇಳ್ತಾರೆ. ಇಲ್ಲಾಂದರೆ ನೀವು ಬದುಕೋಕ್ಕಾಗಲ್ಲ, ಕಂಪ್ನಿ ಉಳಿಯೋಲ್ಲ, BWSB ಉಳಿಯೋಲ್ಲ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ಚರ್ಚೆ ಮಾಡಲಿ, ಧರಣಿ ಮಾಡಲಿ, ಬೈಲಿ, ಏನು ಬೇಕಾದ್ರೂ ಮಾಡಲಿ. 14 ವರ್ಷದಿಂದ ಪವರ್ ಬಿಲ್ ಎಷ್ಟಾಗ್ತಾ ಇದೆ, ಅದಕ್ಕೆ ಒಂದು ಈ ಬೆಂಗಳೂರು ಕಾರ್ಪೊರೇಷನ್ನು, BWSB ಬೇರೆ ಎಲ್ಲ ಸೇರಿ ಈ ಪವರ್ ಬಿಲ್ಗೂ ಕ್ಯಾಪ್ಟಿವ್ ಆಗಿ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು ಕಂಪ್ನಿ, ಸಪ್ರೇಟ್ ಕಂಪ್ನಿ ಮಾಡಿಬಿಟ್ಟು ಆ ಕ್ಯಾಪ್ಟಿವ್ ಮಾಡಿದ್ರೆ ನೀವೇನಿಗೆ ಪವರ್ ಬಿಲ್ ಕಟ್ತಾ ಇದ್ದೀರಲ್ಲ, ಅದೊಂದು 2 ರೂಪಾಯಿ ಉಳಿತದೆ ನಿಮಗೆ. 2 ರೂಪಾಯಿ ಕ್ಯಾಪ್ಟಿವ್ ಆಗಿ ನೀವೇ ತಯಾರು ಮಾಡ್ಕೊಳ್ಳೋದು. ಎಲ್ಲರೂ ಒಂದು ಕಡೆ ಅಲ್ಲೆಲ್ಲರೂ ಸೋಲಾರ್ ಗಿಲಾರಲ್ಲಿ ಮಾಡಿಕೊಂಡು ನೀವು 3-4 ಜನ ಸೇರಿ 25%, 26% ಹಾಕಬೇಕು ಶೇರ್ಗೆ. ಅದು ಹಾಕ್ಕೊಂಡು ನಮ್ಮ ಕಾರ್ಪೊರೇಷನ್ನು, BWSB ಬೇರೆ ನಮ್ಮದೇನು ನಮ್ಮ ಇಲಾಖೆ ನಮ್ಮ ಕೈ ಕೆಳಗಡೆ ಇದೆ, BMRCL ಎಲ್ಲ ಸೇರಿ ಸ್ವಂತ ಪವರ್ನ ಸಪ್ಲೈ ಮಾಡಿಕೊಂಡು ತಯಾರು ಮಾಡಿಕೊಂಡು ಸಪ್ಲೈ ಮಾಡೋಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ಅದಕ್ಕೂ ಕೂಡ ಈಗಾಗಲೇ ಕಂಪ್ನಿ ಬೋರ್ಡು ಕೂಡ ಎಲ್ಲ ನಾನು ರಚನೆ ಮಾಡಿಸಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.